ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನ್ಯೂ ಮೆಡರ್ಮಾ ಅಡ್ವಾನ್ಸ್ ಪ್ಲಸ್ ಕಾರ್ ಜೆಲ್ ಬಗ್ಗೆ. ನ್ಯೂ ಮೆಡರ್ಮಾ ಅಡ್ವಾನ್ಸ್ ಪ್ಲಸ್ ಕಾರ್ ಜೆಲ್ ಅಂದ್ರೆ ಏನು, ಅದ್ರೊಳಗೆ ಮೇನ್ ಕೀ ಇಂಗ್ರೀಡಿಯೆಂಟ್ ಏನೇನು ಇರ್ತೈತಿ, ಯಾವ ಕಂಡೀಷನ್ ಅಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಲಾಭ ಆಗೋದಿದೆ, ಯಾವ ರೀತಿ ನೀವು ಇದನ್ನ ಹಚ್ಕೋಬಹುದು, ಎಷ್ಟು ದಿನದ ಮಟ್ಟ ನೀವು ಇದನ್ನ ಹಚ್ಕೋಬಹುದು, ಈ ಜೆಲ್ ಹಚ್ಕೊಂಡಾದ್ಮೇಲೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನ್ಯೂ ಮೆಡರ್ಮಾ ಅಡ್ವಾನ್ಸ್ ಪ್ಲಸ್ ಕಾರ್ ಜೆಲ್ ನೋಡ್ರಿ, ಎಲ್ಲಿ ಇದನ್ನ ಯೂಸ್ ಮಾಡ್ಲಾಗ್ತೈತೆ ಅಂದ್ರೆ ನೋಡ್ರಿ, ನಿಮ್ಮ ಮಖದಾಗ ಆಗಿರ್ಬೋದು, ಇಲ್ಲ ನಿಮ್ಮ ಶರೀರದಾಗ ಯಾವುದೇ ತ್ವಚದ ಮೇಲೆ ಕಲಿ ಅದಾವಂದ್ರ, ಕಲಿ ಹಳೆ ಕಲಿ ಆಗಿರ್ಬೋದು, ಹೊಸ ಕಲಿ ಆಗಿರ್ಬೋದು, ಕಲಿ ಅದಾವಂದ್ರ ಆ ಕಲಿಯಂದು ಮಾರ್ಕ್ ಕಡಿಮೆ ಮಾಡಲಿಕ್ಕೆ ಈ ಜೆಲ್ ಅನ್ನು ಬಳಸಲಾಗ್ತೈತ್ರಿ. ಈಗ ಇದ್ರ ಕೀ ಇಂಗ್ರೀಡಿಯೆಂಟ್ ಇದ್ರೊಳಗೆ ಏನೇನಂತ ಅಂಶ ಹಾಕಿರ್ತಾರ ಅಂದ್ರೆ ನೋಡ್ರಿ, ಇದ್ರೊಳಗ ಅಲೆಂಟಾಯಿನ್, ಪ್ಯಾಂಥಲಾನ್, ಹಯಾಲುರೋನೇಟ್, ಸೋಡಿಯಂ, ಮಿಥೈಲ್ ಪ್ಯಾರಾಬಿನ್, ಗ್ಲೈಸರಿನ್, ಮಿಥೋಕಾನ್, ಶಿಯಾ ಬಟರ್, ಸ್ಕ್ವಾಲನ್, ಇವೆಲ್ಲ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ. ಮತ್ತು ಈ ಜೆಲ್ ಏನಿದೆ ನೋಡ್ರಿ, ಟ್ರಿಪಲ್ ಆಕ್ಷನ್ ಫಾರ್ಮುಲಾ ಕೆಲಸ ಮಾಡ್ತೈತ್ರಿ. ಒಂದನೇದ್ದು ಇದು ನಿಮ್ಮ ತ್ವಚವನ್ನು ಮೃದು ಮಾಡ್ತೈತಿ. ಎರಡನೇದ್ದು ನಿಮ್ಮ ತ್ವಚದಾಗ ಸೆಲ್ಸ್ ಇರ್ತಾವ ನೋಡ್ರಿ, ಅದ್ರ ಪುನರ್ಜೀವಿತ ರೀಜನರೇಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ತ್ವಚವನ್ನು ಸ್ಮೂತ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಹೇಳ್ಕೊಡ್ತೀನಿ ಯಾವ ಕಂಡೀಷನ್ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ, ಇದನ್ನ ಹಚ್ಕೊಳೋದ್ರಿಂದ ನಿಮ್ಗೆ ಏನ್ ಲಾಭ ಆಗೋದೈತೆ ಅಂತ. ಸೊ ನೋಡ್ರಿ, ಮೆಡರ್ಮಾ ಅಡ್ವಾನ್ಸ್ ಪ್ಲಸ್ ಏನಿದೆ ಇದ್ರೊಳಗ ಸೆಪಾಲಿನ್ ಓನಿಯನ್ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಅದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ದು ತ್ವಚದ ಮೇಲೆ ಯಾವುದೇ ಭಾಗದಾಗ ಕಲಿ ಆಗಿರ್ತೈತಿ ನೋಡ್ರಿ, ಅದ್ರ ಯಾವ ಕಲರು, ಸೈಜು, ಟೆಕ್ಸ್ಚರ್ ಏನೈತೆ ನೋಡ್ರಿ, ಅದನ್ನ ಇಂಪ್ರೂವ್ ಮಾಡಿ ಆ ಕಲರ್, ಅದು ಸ್ಕಾರ್ ಮಾರ್ಕ್ ಕಲೆ ಏನೈತೆ ನೋಡ್ರಿ, ಅದನ್ನ ಡಲ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಆ ಸ್ಕಾರ್ ಮಾರ್ಕ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ ಇದು. ಮತ್ತೆ ಈ ಜೆಲ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ತ್ವಚದ ಹೀಲಿಂಗ್ ಪ್ರೊಸೆಸ್ ಅನ್ನು ಫಾಸ್ಟ್ ಮಾಡ್ತೈತಿ. ಮತ್ತ ನಿಮ್ ತ್ವಚದ ಮೇಲೆ ಕಲಿ ಏನಿರ್ತೈತಿ ನೋಡ್ರಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚವನ್ನು ಮೃದುವನ್ನಾಗಿ ಮಾಡ್ತೈತಿ, ಸ್ಮೂತ್ ಮಾಡ್ತೈತಿ. ಮತ್ತೆ ನಿಮ್ ತ್ವಚದ ಇಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ನಿಮ್ ತ್ವಚದಾಗ ಕಲಿ ಅಂದ್ರ ನೋಡ್ರಿ, ಕಲಿ ಬಹಳಷ್ಟು ಇರ್ತಾವ್ರಿ. ನಿಮ್ಗೆ ಏನ್ರ ಪಿಂಪಲ್ಸ್ ಆಗ್ಯಾವ, ಮಖದ ಮೇಲೆ ಮೊಡವೆ ಆಗ್ಯಾವ ಅಂದ್ರ ಅವು ಎಲ್ಲ ಮೊಡವೆ ಆರಾಮ ಆದ್ಮೇಲೂ ಕೂಡ ಕಪ್ಪಾಗಿ ಕಲಿ ಇರ್ತಾವ ನೋಡ್ರಿ, ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ದೇನ್ರ ಆಪರೇಷನ್ ಆಗೈತಪ್ಪ, ಆಪರೇಷನ್ ಆದ್ಮೇಲೆ ಅಲ್ಲಿ ಕಲಿ ಉಳ್ಕೊಂತಾವ ನೋಡ್ರಿ, ಇಲ್ಲ ನಿಮ್ಮ ಶರೀರ ತ್ವಚದ ಮೇಲೆ ಏನ್ರ ಡಾಕ್ಟರ್ ಹೊಲಿಗೆ ಹಾಕ್ಯಾರ, ಹೊಲಿಗೆ ಹಾಕಿದ್ಮೇಲೆ ಕಲಿ ಉಳ್ಕೊಂತೈತಿ ನೋಡ್ರಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮೈ ಏನೈತಿ ನೋಡ್ರಿ, ನಿಮ್ ವಯಸ್ಸು ಕಾಣದೈತಿ, ಅದ್ರ ಮೈ ಬಹಳ ಡೆವಲಪ್ ಆಗಿಬಿಟ್ಟೈತಿ. ಸೊ ಬಾಡಿ ಓವರ್ ಗ್ರೋತ್ ಆದ್ಮೇಲೆ ಅಲ್ಲೇ ಸ್ಟ್ರೆಚ್ ಮಾರ್ಕ್ ಬೀಳ್ತಾವ, ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯರು ಡೆಲಿವರಿ ಟೈಮಿಂಗ್, ಪ್ರೆಗ್ನೆನ್ಸಿ ಟೈಮ್ನಾಗ ಹೊಟ್ಟಿ ಮೇಲೆ ಗೆರಿ ಬೀಳ್ತಾವ ನೋಡ್ರಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಇಲ್ಲಿ ನಿಮ್ ತ್ವಚದಾಗ ಏನ್ರ ನೀವು ಕಟ್ ಮಾಡ್ಕೊಂಡ್ರಿ, ಕಟ್ ಮಾಡ್ಕೊಂಡಾದ್ಮೇಲೆ ಅದು ಗಾಯ ಆರಾಮಾಗಿದೆ, ಅದ್ರಲ್ಲಿ ಕಲಿ ಉಳ್ಕೊಂಡಿದೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಇಲ್ಲ ಯಾವುದೇ ರೀತಿ ನೀವ್ ಏನ್ರ ಆಕ್ಸಿಡೆಂಟ್ನಾಗ ಬಿದ್ದಿರಿ, ಮಖದ ಮೇಲೆ, ಶರೀರ ಯಾವುದೇ ತ್ವಚದ ಭಾಗ ಮೇಲೆ ಕಲಿ ಉಳ್ಕೊಂಡವಂದ್ರ ಆ ಕಲಿಯನ್ನು ಕಡಿಮೆ ಮಾಡ್ಲಿಕ್ಕೆ ಈ ಜೆಲ್ ಕೆಲಸ ಮಾಡ್ತೈತ್ರಿ. ಮತ್ತೆ ಈ ಪ್ರಾಡಕ್ಟ್ ನೋಡ್ರಿ ಜೆಲ್ ಫಾರ್ಮ್ನಾಗ ಇರ್ತೈತಿ. ಈಗ ಯಾವ ರೀತಿ ನೀವು ಇದನ್ನ ಬಳಸಬಹುದು ಅಂತ ಹೇಳ್ಕೊಡ್ತೇನೆ ನೋಡ್ರಿ. ಒಂದನೇದ್ದು, ಈ ಜೆಲ್ ಅನ್ನು ನಿಮ್ ತ್ವಚದ ಮೇಲೆ ಏನಾರ ಹೊಸ ಗಾಯ ಆಗಿದೆ, ರಕ್ತ ಇದೆ, ಸೊ ಹೊಸ ಗಾಯದ ಮೇಲೆ ಈ ಜೆಲ್ ಅನ್ನು ಅಪ್ಲೈ ಮಾಡಕ್ ಹೋಗ್ಬಾರ್ದು. ಗಾಯದ ಗಾಯ ಒಣಗಿಬಿಟ್ಟಿದೆ, ಅದು ಬರೀ ಕಲಿ ಅಷ್ಟ ಉಳ್ಕೊಂಡೆ ಐತಂದ್ರ ಆ ಗಾಯದ ಮೇಲೆ ಅಷ್ಟ ಹಚ್ಲಿಕ್ಕೆ ಇರ್ತೈತ್ರಿ. ಇದು ಹಸಿ ಗಾಯದ ಮೇಲೆ ಒಟ್ಟ ಹಚ್ಚಕ್ ಹೋಗ್ಬಿಡ್ರಿ. ಸೊ ಸ್ವಲ್ಪ ಇದು ಜೆಲ್ ಏನೈತೆ ನೋಡ್ರಿ, ನಿಮ್ ಬಳ್ಳಾಗ ತಗೊಂಡು ಎಲ್ಲಿ ನಿಮ್ಗೆ ಕಲಿ ಉಳ್ಕೊಂಡೈತೆ ಅದ್ರ ಮೇಲೆ ಚಂದಾಗ ಹಚ್ಚಿ ಬಳ್ಳಿಲಿಂತ್ರ ಅಲ್ಲಿ ಚಂದಾಗ ಸೌರ್ಕೋಬೇಕ್ರಿ. ಇದು ಜೆಲ್ ಏನಿರ್ತೈತಿ ನೋಡ್ರಿ, ನಿಮ್ ತ್ವಚ ಒಳಗ ಅಬ್ಸರ್ವ್ ಆಗ್ಬೇಕು. ಆ ರೀತಿ ಸರ್ಕ್ಯುಲರ್ ಮೋಷನ್ನಾಗ ಅಲ್ಲಿ ಕೆಲವೊಂದಿಷ್ಟು ಸೆಕೆಂಡ್ ಮಸಾಜ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಇದನ್ನ ಜೆಲ್ ಹಚ್ಕೋಬೇಕಾಗ್ತೈತಿ. ಈ ಜೆಲ್ ಅನ್ನು ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು ಕೂಡ ಯೂಸ್ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಈ ಜೆಲ್ ಯೂಸ್ ಮಾಡ್ಬೇಕಂದ್ರೆ ನೋಡ್ರಿ, ನಿಮ್ಗೇನಾದ್ರೂ ಹೊಸ ಕಲೆ ಆಗೈತೆ ಅಂದ್ರೆ ನಿಮ್ಮ ಮೈಯಾಗ, ಸೊ ಅಂತವ್ರು ಇದನ್ನ 8 ವಾರ ಅಂದ್ರೆ 2 ತಿಂಗಳ ಮಟ್ಟ ಯೂಸ್ ಮಾಡಬಹುದು. ಇಲ್ಲ ಬಹಳ
ಹಳೆ ಕಲಿ ಐತಿ, ಓಲ್ಡ್ ಸ್ಕಾರ್ ಅದಾವ, ಭಾಳ ಹಳೆ ಕಲಿ ಉಳಿದಿದೆ ನಿಮ್ಮ ಮೈಯಾಗ ಮಖದಾಗ ಅಂದ್ರೆ ಅಂಥವ್ರು ಇದನ್ನ 3-6 ತಿಂಗಳ ಮಟ್ಟ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಹಚ್ಕೊಳ್ಳಿಕ್ಕೆ ಹೇಳ ಅಂತಾರೆ ಅಷ್ಟು ದಿನ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಈಗ ಚರ್ಚೆ ಮಾಡೋಣ, ಈ ಜೆಲ್ ನೀವು ಯೂಸ್ ಮಾಡೋ ಅಂತೀರಿ ಅಂದ್ರೆ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನಾಗ್ಬೋದು. ಸೊ ನೋಡ್ರಿ, 90% ಕೇಸಸ್ ಅಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ. 10% ಕೇಸಸ್ ಅಲ್ಲಿ ಮಾತ್ರ ನೀವು ಇದನ್ನ ಎಲ್ಲಿ ಹಚ್ಕೊಂಡ ಅಂತೀರಿ ಜೆಲ್ ಅಲ್ಲಿ ಸಣ್ಣ ಪುಟ್ಟ ಉರಿ ಆಗ್ತೈತ್ರಿ ಅಷ್ಟೇ. ಮತ್ತು ಈ ಜೆಲ್ ಅನ್ನು ನಾ ಹೇಳ್ದಂಗ ನಿಮ್ಮ ತ್ವಚದ ಮೇಲೆ ಏನರ ಹೊಸದಾಗಿ ಗಾಯ ಆಗ್ಯಾವಂದ್ರ, ಗಾಯ ಏನೋ ಅದು ತುಂಬಿಲ್ಲ ಅಂದ್ರ ಅಂತ ಗಾಯದ ಮೇಲೆ ಹಚ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ಇದು ನಿಮ್ಗೆ 265 ರೂಪಾಯಿದಾಗ 5 ಗ್ರಾಮ್ ಜೆಲ್ ಟ್ಯೂಬ್ ಸಿಗ್ತೈತಿ. 10 ಗ್ರಾಮ್ ಜೆಲ್ ಟ್ಯೂಬ್ ಏನೈತಿ ನೋಡ್ರಿ 515 ರೂಪಾಯಿದಾಗ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.